ನನ್ನ ನಾಟಕದ ಹೆಸರು ಪುಂಸ್ವಾಮಿಯ ಅಗ್ನಿ ಪರೀಕ್ಷೆ. ಪುಂಸ್ವಾಮಿ ಇಲ್ಲಿಗೆ ಸುಮ್ಮನೆ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಗುರುಗಳೇ ಬನ್ನಿ ವಿಶ್ರಾಂತಿ ಮಾಡಿ. ಕ್ಲೀನ ಬರ್ಕೊಳ್ಳಿ ಮಕ್ಕಳೇ. ಯಾರಪ್ಪ ಇವರು? ಸಾಕ್ಷಾತ್ ದೇವರ ಮಂತ್ರ ಮಲಗಿದಾರಲ್ಲ, ಯಾರಪ್ಪ ಇವರು? ನಾವು ಸಣ್ಣವರು, ಇವರು ನಮ್ ಗುರುಗಳ, ನಾನು ಇವ್ರ ಶಿಷ್ಯ. ಶಾಲ್ ಮಾತ್ರ ನಮ್ಮ ಹಬ್ಬದ. ಅಲ್ಲ ಕಣೋ, ಅವ್ರು ನನ್ನ ಬಗ್ಗೆ ಕೇಳಿದ್ರು, ನಿನ್ ಬಗ್ಗೆ ಕೇಳಿದ್ರು, ಊರಿನ ಬಗ್ಗೆ ಕೇಳಿದ್ರು, ಶಾಲ್ ಬಗ್ಗೆ ಕೇಳಿದ್ರು ಕಣೋ. ಆಯ್ತು ಬಿಡಿ ಗುರುಗಳೇ, ಹೇಳೋದಿಲ್ಲ ಇನ್ಮೇಲೆ. ಆಯ್ತು ಮಲಕಳಿ ಇವಾಗ. ಇವರು ಮಠಾಧೀಶ್ವರಲ್ಲ ಸ್ವಾಮಿ, ಇವರು ಸಣ್ಣವರು, ನಾವು ಇವ್ರ ಶಿಷ್ಯ. ಇವರು ನಮ್ ಗುರುಗಳು, ಶಾಲ್ ಮಾತ್ರ ಅವ್ರದೇ. ಅಲ್ಲ ಕಣೋ, ಶಾಲ್ ಅವ್ರು ಮಂದೆ ಅನ್ಕೊಂಡಿದ್ದಾರೆ ಕಣೋ. ಆಯ್ತು ಬಿಡಿ ಸ್ವಾಮಿ, ಹೇಳೋದಿಲ್ಲ ಇನ್ಮೇಲೆ. ತಗೊಳ್ಳೋ. ಆಯ್ತು ಬಿಡಿ ಮಲ್ಕಳಿ ಇವಾಗ. ನಿಮಗೆಲ್ಲ ಮಲ್ಕಳಿ ಬಂದ್ರೆ. ಯಾರಪ್ಪ ಇವರು? ಮಹಾಧೀಶರು. ಮಹಾಧೀಶ್ವರಲ್ಲ ಸ್ವಾಮಿ, ನಾವು ಸಣ್ಣವರು, ಇವ್ರು ನಮ್ಮ ಗುರುಗಳು, ನಾನೇ ಶಿಷ್ಯ. ಇವು ಶಾಲ್ ಬಗ್ಗೆ ಎಲ್ಲ ಕೇಳ್ಬಿಡಿ ಸ್ವಾಮಿ. ಹೋಗೋ, ನೀನು ಬೇಡ, ನಿನ್ ಶಾಲು ಬೇಡ. ಆಯ್ತು ಬಿಡಿ ಸ್ವಾಮಿ, ನಾನು ಇಟ್ಕೊಂತೀನಿ ಶಾಲ್ನ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಒಂದು ನಿಜವಲ್ಲ, ಶಿಷ್ಯ ಒಂದು ನಿಜವಲ್ಲ. ಹೌದು 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 ಹೌದು, ಕರೆಕ್ಟ್. ಇದು ಹೇಳಿದ್ದನು ಕರೆಕ್ಟ್ ಅಪ್ಪ. ಇದು ಏನಿವತ್ತು ನಮ್ಮ ಪುಂಸ್ವಾಮಿ ಮುಖದಲ್ಲಿ ಏನೋ ಸಾಕಿರ್ತಕ್ಕಂಥ ಕಳೆ ಎದ್ದು ಕಾಣ್ತಾ ಇದೆಯಲ್ಲ. ನೋಡೋಣ ನೋಡೋಣ, ಇವತ್ತು ನಮ್ಮ ಪುಂಸ್ವಾಮಿಗಳು ಎಷ್ಟು ಅನ್ಸ್ಕೊಂತಾರೋ ಏನೋ. ಅಂತದ್ದು ಏನೂ ಇಲ್ಲ ಶಿಷ್ಯ. ಇಂದ್ರನ ಆಸ್ಥಾನದಲ್ಲಿ ರಮ್ಮೆ, ಊರ್ವಶಿ, ಮೇನಕೆರ ನೃತ್ಯವನ್ನು ಸವಿತಿದ್ದೆ ಅಷ್ಟೇ. ಹೌದಾ ಸ್ವಾಮಿಗಳೇ? ಈ ವಯಸ್ಸಲ್ಲಿ ಹಿಂಗಂದ್ರೆ ನಿಮ್ ವ್ಯವಹಾರದಲ್ಲಿ ಏನೆಲ್ಲ ಮಾಡಿರಬೇಡ ನೀವು. ಅದು ಸರಿ ಅದು ಸರಿ, ನಿಮ್ ರಂಗ ಒಂದು ಎಲ್ಲಿ ಗೊತ್ತಾಗ್ತಾ ಇಲ್ವಲ್ಲ. ಅಷ್ಟು ಯೋಚಿಸುವ ಅಗತ್ಯವಿಲ್ಲ ಶಿಷ್ಯ, ನನ್ನ ಕೈ ಕೆಳಗಡೆ ಇಡು ಸಾಕು. ಆಯ್ತು ಸ್ವಾಮಿ, ಯಾಕೆ ಸ್ವಾಮಿಗಳೇ 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 ಹೇಳು ಶಿಷ್ಯ. ನೀವು ಹೇಳ್ದಂಗೆ ಈ ಸಲ ಆರ್ಸಿಬಿ ಕಪ್ ಹೊಡ್ಬಿಟ್ಟು. ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಶಿಷ್ಯ. ನನ್ನ ದಿವ್ಯ ದೃಷ್ಟಿಯಿಂದ ಕಳೆದ ಬಾರಿ ವಿರಾಟ್ ಕೊಹ್ಲಿ ನನ್ನ ಬೆಳೆಗೆ ಬಂದಾಗ ಈ ಸಲ ಕಪ್ ನಮ್ದೇ ಅಂತ ಮೊದಲೇ ಹೇಳಿದ್ದೆ ಶಿಷ್ಯ. ಈ ಮುಂದಿನ ಸ್ವಾಮಿಗಳೇ ಪುಂಸ್ವಾಮಿಗಳಿಗೆ ಪುಂಸ್ವಾಮಿಗಳಿಗೆ. ಈ ಕಳಸ್ವಾಮಿ ಯಾವಾಗಲೂ ಬಂತಾನೆ ಇರ್ತಾನೆ. ನೋಡೋಣ ನಮ್ಮ ಭವಿಷ್ಯ ಕೇಳೋಣ. ಸ್ವಾಮಿಗಳೇ 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 ಹೇಳು ಶಿಷ್ಯ. ಯಾರೋ ಈ ಭಕ್ತರು ಬಂದಿದ್ದಾರೆ ನೋಡಿ. ಸ್ವಾಮಿಗಳೇ, ನನ್ನ ಮದುವೆ ಬೇಕಾಗಿದೆ. ನನ್ನ ಕೈ ಜಾತಕ ನೋಡಿ, ನನ್ನ ರೇಖೆ ನೋಡಿ, ನನ್ನ ಮುಂದಿನ ಭವಿಷ್ಯ ಮತ್ತೆ ನನ್ನ ಮದುವೆ ಭವಿಷ್ಯವನ್ನು ಹೇಳಬೇಕಾಗಿದೆ. ಏನು ಶಿಷ್ಯ, ನಿನ್ನ ಕೈ ರೇಖೆಗಳೆಲ್ಲ ಅಳಿಸಿ ಹೋಗಿದ್ದಾವೆ. ಕೆಲಸ ಮಾಡಿ ಮಾಡಿ ಅಳಿಸಿ ಹೋಗಿದೆ ಸ್ವಾಮಿಗಳೇ. ಏನು ಏನು ಭಕ್ತ, ನನ್ನ ಪರೀಕ್ಷೆ ಸಲಿಂದ ಬಂದಿದ್ದೀಯಾ? ಇಲ್ಲ ಸ್ವಾಮಿಗಳೇ. ಸ್ವಾಮಿಗಳೇ ಏನ್ ಹೇಗೆ ಬಂದ್ಬಿಟ್ರಿ? ಶಿಷ್ಯ, ಇದನ್ನು ಸಾಮಾನ್ಯನಲ್ಲ. ಈಗಾಗಲೇ ಈತನಿಗೆ 2 ಮದುವೆಗಳಾಗಿವೆ. ಆದರೂ 3ನೇ ಮದುವೆಗಾಗಿ ಪರಿತಪಿಸುತ್ತಿದ್ದಾನೆ. ಬಹುಶಃ ಈತನು ನಿತ್ಯಾನಂದನ ಶಿಷ್ಯನೇ ಆಗಿರಬಹುದು. ಸ್ವಾಮೀಜಿ ಹೇಳಿದೆಲ್ಲ ಮಾತು ನಿಜವಿದೆ, ಆದರೆ ನನ್ನ 3ನೇ ಮದುವೆ ಬಗ್ಗೆ ಹೇಳಿದ್ರಲ್ಲ.
ಎಷ್ಟು ಜನಗಳು ಕೂಗ್ತಾ ಇದ್ದಾರೆ, ಏನಂತ ತಿಳ್ಕೊಳ್ಳೇಬೇಕು, ಇವರನ್ನ ಬಣ್ಣನ ಬಯಲು ಮಾಡಲೇಬೇಕು. ಸ್ವಾಮಿಗಳೇ ಹೇಳು ಭಕ್ತ. ಸ್ವಾಮಿಗಳೇ ಏನಿಲ್ಲ, ನಿಮ್ಮೊಂದು ಭವಿಷ್ಯ ಇರಬೇಕು. ನೀವು ಆಯ್ತು ಭಕ್ತ. ಇವತ್ತು ಮಧ್ಯಾಹ್ನ ನಾನು ಏನು ಊಟ ಮಾಡ್ತೀನಿ ಅಂತ ನೀವು ಹೇಳ್ಬೇಕು. ಅಲ್ಲ ಭಕ್ತ, ನಿನ್ನ ಜೀವನದಲ್ಲಿ ಮುಖ್ಯ ಘಟನೆಗಳು ಹೇಳಬಹುದು, ಇಲ್ಲ ಕಾರ್ಯಕ್ರಮಗಳು ಹೇಳಬಹುದು. ನೀನು ಮಧ್ಯಾಹ್ನ ಏನು ಊಟ ಮಾಡುವೆ ಅಂತ ಹೇಳಲು ಸಾಧ್ಯವಿಲ್ಲ ಭಕ್ತ. ಸ್ವಾಮಿಗಳೇ 3 ತಿಂಗಳ ಮುಂಚೆನೆ ಎಲ್ಲ ಹೇಳ್ತೀರಾ, 1 ವರ್ಷದ ಮುಂಚೆ ಹೇಳ್ತೀರಾ, ಆಗಿರೋದ್ರೆ ಹೇಳ್ತೀರಾ. ಈಗ ನಾ ಮಧ್ಯಾಹ್ನ ಏನು ಊಟ ಮಾಡ್ತೀನಿ ಅಂತ ನೀವು ಹೇಳ್ತಾ ಆಗಿರೋ ನಿಮ್ಮ ಕೈಲಿ. ನನ್ನನ್ನು ಅಗ್ನಿ ಪರೀಕ್ಷೆ ಮಾಡಲೆಂದು ಬಂದಿದ್ದೀಯಾ ಭಕ್ತ? ಅಲ್ಲ, ನನಗೆ ಹೇಳಲೇಬೇಕು. ಆಯ್ತು ಭಕ್ತ. ಆಯ್ತು ಭಕ್ತ, ನನ್ನ ದಿವ್ಯ ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಇಂದು ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ನೀನು ಪಾಯಸ ಊಟವನ್ನು ತೆಗೆದುಕೊಳ್ಳುವೆ. ಹೋಗು. ಆಯ್ತು ಗುರುಗಳೇ, ನಾನು ಅದನ್ನು ನಂಬೋಂಗಿಲ್ಲ. ನೀವು ಮತ್ತು ನನಗೆ ಒಂದು ಕಾಗದದಲ್ಲಿ ಬರ್ಕೊಟ್ಟು ಬಿಡಿ. ತೆಗೆದುಕೋ ಭಕ್ತ. ಆಯ್ತು ಗುರುಗಳೇ, ನೋಡಿ ನೀವೇ ಬರ್ಕೊಂಡಿದ್ದೀರಾ. ನಾನಿವತ್ತು ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಪಾಯಸ ಕುಡಿತೀನಿ ಅಂತ. ಇವತ್ತು ಸಾಯಂಕಾಲ ದೊಡ್ಡ ನೀರು ಕೂಡ ಕುಡಿಯೋದಿಲ್ಲ. ನೋಡಿ ನಿಮ್ಮ ಬಣ್ಣ ಹೆಂಗ್ ಬಯಲು ಮಾಡ್ತೀನಿ ಜನರ ಜೊತೆ. ನಿಮಗೆ ದಂಡ ಹಾಕ್ಸ್ತೀನಿ ನಾನು. ಭಕ್ತ, ಇದು ನಾನು ಹೇಳಿದ್ದಲ್ಲ, ಸಾಕ್ಷಾತ್ ದೇವರನ್ನ ನಾನು ಬಾಯಿಂದ ಹೇಳಿಸಿದ್ದಾನೆ. ಆಯ್ತು ಗುರುಗಳೇ, ನೋಡ್ರಿ. ಓಂ ಸ್ವಾಮಿಗಳಿಗೆ, ಓಂ ಸ್ವಾಮಿಗಳಿಗೆ. ಏನ್ ಚಿಕ್ಕಪ್ಪಾರಮ್ಮ? ಆರಾಮಿದ್ಯಪ್ಪ? ಏನ್ ಸಮಾಚಾರ? ಇವತ್ತು ಹಬ್ಬ ಇದಲ್ಲ, ಹಾ. ಚಿಕ್ಕಮ್ಮ ಪಾಯಸ ಮಾಡೋಣ ಬಾ, ಇದು ಹೋಗೋಣ. ಏನ್ ಇವತ್ತು ನಮ್ಮ ಚಿಕ್ಕಪ್ಪ ಎಂಜಲ್ ಕಾಯಿಲೆ ಕಾಯಿಲೆ ಓಡಿಸ್ತಾ ಇದ್ದಿಲ್ಲ ಅಂತದ್ರಲ್ಲಿ ಇವತ್ತು ನನ್ನ ಪಾಯಸ ಕುಡಿಯಕಂತ ಏನೋ ತಂದ್ರೆ ಇದೆ. ಅವ್ನು ತಿನ್ನಲ್ಲಂತ. ಏ ದೋಸ್ತ, ಆರಾಮ? ಆರಾಮ ದೋಸ್ತ? ಏನಿಲ್ಲ ದೋಸ್ತ, ಇವತ್ತು ಹಬ್ಬ ಮನೆಯಲ್ಲಿ ಪಾಯಸ ಮಾಡಿದ್ವಿ, ಬಂದು ತಿನ್ಕೊಂಡು ಹೋಗ್ಬೇಕು ದೋಸ್ತ. ಇವತ್ತು ಪಾಯಸ ಕುಡಿಯಕ್ಕೆ ಇಷ್ಟು ಬಲವಂತ ಮಾಡ್ತಾ ಇದ್ದಾರಲ್ಲ. ಬಾ ದೋಸ್ತ, ಏ ಪಾಯಸ ಕುಡ್ದು ಹೋಗ್ಬೇಕು ದೋಸ್ತ ನೀನು. ಬಾ, ಇದಿದ್ರೆ ಸರಿ ಹೋಗಿಲ್ಲ. ಏನೋ ಅನ್ಕೊಂಡು ಪಾಯಸ ಕುಡಿಸ್ಕೊಂತಾರ, ಇಲ್ಲಾಂದ್ರೆ ಗಾಡಿ ಹೋಗಿ ನನ್ನ ಮೇಲೆ ಕೂತ್ಬಿಡ. ಚೆನ್ನಾಗಿ ಇಲ್ಲೇ ಕೂತು ಬಿಡ ಸಾಕಿ ಹೋಗಿ. ಆಯ್ತು ಬಾ ದೋಸ್ತ. ಹಾ. ಹೋಗ್ಬಾ. ನೋಡ್ದ ದೋಸ್ತ, ನಮ್ಮ ಜಾತ್ರೆ ಹೆಂಗೈತಿ? ಅಷ್ಟೊಂದು ಜಾಗ ಇದೆಯಪ್ಪ ಅಲ್ಲಿ, ಯಾವಾಗ ನೋಡಿಲ್ಲ? ನೀವು ಈ ಜಾತ್ರೆಗೆ ಯಾವಾಗ ನಿಂಗೆ ಬಾ ದೋಸ್ತ. ಏ ಅಲ್ಲಿ ನಿನ್ನೆ ನೋಡ್ತಿದ್ದೆ. ನೋಡಿದ್ದಪ್ಪ. ಬಾ ದೋಸ್ತ. ಬಾ ದೋಸ್ತ, ಹೊಟ್ಟೆ ಸಂತ ಬಾ ದೋಸ್ತ. ಏನು ಹೊಟ್ಟೆ ಸಿದ್ಧ? ನನ್ನ ಹತ್ರ ಬೆಲ್ಲ ಆಗಿದೆ, ನಿನ್ನ ಹತ್ರ ಏನಿದೆ? ಬಾ ದೋಸ್ತ, ಸೇಮೆ ಇದೆ ಬಾ ದೋಸ್ತ. ಏನೇ ಬೆಲ್ಲ? ಬಾ ಮಾಡೋಣ. ಈ ಕಲ್ಲಾದಲ್ಲಿ ಹಾ ದೋಸ್ತ. ಮತ್ತೆ ಜಲ್ದಿ. ಬೆಲ್ಲ ತೆಗಿ. ಹಾ ತಪ್ಪೈತೆ. ಜಲ್ದಿ ತಗೊಂಬ. ಪಾಯಸ ಏನಪ್ಪ ಇದು? ಈ ಪಾಯಸ ಇಲ್ಲೋದು ಬಿಡ್ತಾ ಇಲ್ಲ ನನ್ನ ಮಕ್ಕಳ ಬೇರೆ ಇಲ್ಲೇ ಬಂದು ಪಾಯಸ ಮಾಡ್ಬೇಕಾಗಿತ್ತ. ಇರ್ಲಿ ನೋಡೋಣ. ಯಾರು ಬರ್ತಿದ್ರ? ಸಿಗ್ತಾ ಇದ್ದಾರೆ ಅಲ್ಲಿ. ನೋಡು ನೋಡು, ಏನಾದ್ರು ಇಟ್ಟಿದ್ದಾರೆ ನೋಡು ಒಂದ್ಸರಿ. ಪಾಯಸ ಅಂತ ಕಾಣ್ತಾ ಇದೆ, ಏನೋ ಕಾಣ್ತಾ ಇಲ್ಲ. ಇದು ಬಿಟ್ರೆ ಬೇಡ ಜೊತೆ ಬೇಡ ಕುತ್ಬಿಡೋಣ? ಬೇಡ ಬೇಡ, ಇರು ತಡಿ, ಯಾರಾದ್ರೂ ಕುಡಿಸಿ ನೋಡೋಣ. ಯಾರಿಗೆ ಗೊತ್ತು ಇದ್ರಲ್ಲಿ ಏನಿದೆ ಅಂತ. ಇಲ್ಲಿ ಯಾರಾದ್ರೂ ಕಾಣಿಸ್ತಾ ಇದಾರೆ ನೋಡು ಒಂದ್ಸರಿ. ಇಲ್ಲಿ ಕಾಣಿಸ್ತಾ ಇಲ್ವಾ? ಹೊರಗಡೆ ಒಬ್ರು ಕುತ್ಕೊಂಡಿದ್ದಾರೆ, ಅವರಿಗೆ ಕುಡಿಸ್ ನೋಡೋಣ. ಏ ಬಾರೋ, ಕೆಳಗೆ. ಬೇಡ, ಬೇಡ. ಏ, ಇನ್ನ ಕೆಳಗಿಲ್ಲ. ಬಾರೋ. ಕೂತ್ಕೊಂಡ್ಬಿಡ. ಬಾರೋ, ಕೆಳಗೆ ಬಾರೋ. ಕೆಳಗೆ ಬಾರೋ. ಕುಡಿಯೋ ಪಾಯಸ. ಪಾಯಸ ಇಲ್ಲ ಕುಡಿಯೋ. ಸ್ವಾಮಿ, ನಾನು ಕುಡಿಯಲ್ಲ. ಪಾಯಸ ಕುಡಿಯಲ್ಲ. ನೋಡಿ ಭಕ್ತ, ನಾನು ಹೇಳಿದ ಮಾತು ನಿಜವಾಯಿತು. ಪರೀಕ್ಷೆ ಮಾಡಿದ್ದಕ್ಕೆ ನನ್ನ ಕ್ಷಮಿಸಿಬಿಡಿ. ಆಯ್ತು, ನೀವು ಹೇಳಿದ ಭವಿಷ್ಯ ನಿಜವಾಯ್ತು. ನನ್ನ ಕ್ಷಮಿಸುವುದು. ಆಯ್ತು ಭಕ್ತ. ಓಂ ಸ್ವಾಮಿಗಳಿಗೆ, ಓಂ ಸ್ವಾಮಿಗಳಿಗೆ, ಓಂ ಸ್ವಾಮಿಗಳಿಗೆ. ಈ ನಾಟಕದ ಸಾರಾಂಶ ಏನಪ್ಪಾ ಅಂತಂದ್ರೆ, ಎಷ್ಟೇ ಪ್ರಯತ್ನಿಸಿದರೂ ಕೆಲವೊಮ್ಮೆ ಇಲ್ಲಿಗೆ ಈಗ ತಪ್ಪಿಸಲು ಸಾಧ್ಯವಿಲ್ಲ. ಓಂ ಸ್ವಾಮಿಗಳೇ. ಮೊದಲನೇ ಶಿಷ್ಯನಾಗಿ ಅವಿನಾಶ್ ಹಾಗೂ ಎರಡನೇ ಶಿಷ್ಯನಾಗಿ ಕೃಷ್ಣ ಹಾಗೂ ರಸಿಕ ಭಕ್ತನಾಗಿ ಕುಬೇರ ಹಾಗೂ ಚಾಲೆಂಜ್ ಹಾಗೂ
ತದನಂತರ ಚಿಕ್ಕಪ್ಪನ ಪಾತ್ರದಲ್ಲಿ ಕವಿ ಪಾಂಡುರಂಗ ವಿಠಲ. ಅದಾದ್ಮೇಲೆ ಸ್ನೇಹಿತರಾಗಿ ನಾನು ಶಿವನಾಯಕ್. ಅದಾದ್ಮೇಲೆ ಕಾಡಿನಲ್ಲಿ ಇರ್ತಕ್ಕಂಥ ಇಬ್ರು ಸ್ನೇಹಿತರ ಪಾತ್ರದಲ್ಲಿ ಗಣೇಶ್ ಒಬ್ಬ ಮತ್ತೆ ಕರಿವಿಠಲ್ ಇನ್ನೊಬ್ರು. ನೆಕ್ಸ್ಟ್ ಕಾಡುಗಾರರ ಪಾತ್ರದಲ್ಲಿ ಗುರುಪ್ರಸಾದ್ ಹಾಗೂ ರವೀಂದ್ರ. ಓಕೆ, ಧನ್ಯವಾದಗಳು.